ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿ, ಎಲ್ಲಿಗೆ ಬಂದಿದ್ದೀರಾ? ಕಾಯಕವೇ ಕೈಲಾಸ, ಕೆಲಸದಲ್ಲಿ ಶಿವನನ್ನ ಕಾಣು. ನಮ್ಮ ಇವತ್ತಿನ ಕೆಲಸ ಗದಗ್ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಜನ ಯಾರನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರಪತಿ ಅಂತ ನೋಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಗದಗಲ್ಲಿ ಶುರು ಆಗ್ತದೆ. ಬನ್ನಿ, ಗದಗಲ್ ಜನ ಏನು ಹೇಳ್ತಾರೆ, ಯಾರನ್ನ ಕ್ಷೇತ್ರಪತಿ ಮಾಡ್ತಾರೆ ನೋಡೋಣ. ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮ ಹಾವೇರಿ ಮತ್ತು ಗದಗ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಗದಗ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನೋಡೋಣ ಜನ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಯಾರನ್ನ ಕ್ಷೇತ್ರಪತಿ ಮಾಡ್ತಾರೆ. ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು, ಎಲ್ಲಿಯವರು? ಹತ್ರ ಬರ್ತದೆ, ಗೊತ್ತಿದೆಯಲ್ಲ? ಗೊತ್ತಿದೆಯಾ? ಯಾರು ಬರ್ಬೋದು, ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ನಮಗೆ ಬಿಜೆಪಿ ಪಕ್ಷ ಬಂದ್ರೆ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಏನ್ ಚೆನ್ನಾಗಿರುತ್ತೆ ಬಿಜೆಪಿ ಬಂದ್ರೆ? ಸುಮ್ಮನೆ ಇವೆಲ್ಲ ನೋಡ್ರಿ, ಈಗ ಬಸ್ ಫ್ರೀ ಆಗೋದು, ಮತ್ತೆ ಎಲ್ಲದಕ್ಕೂ ಅವಕಾಶ ಯಾವ್ದಕ್ಕೂ ಇದನ್ನೇ ಇಲ್ಲ. ಸುಮ್ಮನೆ ಈಗ ಹುಚ್ಚು ಸರ್ಕಾರ ಇದು. ಯಾಕಂದ್ರೆ ಯಾವ್ದಾರತು ಮಕ್ಳಿಗೆ ಯಾವುದು ಎಜುಕೇಶನ್ ಇಂದ ಏನಾರ ಒಂದು ಉಪಯೋಗ ಮಾಡಿದ್ರೆ ಚೆನ್ನಾಗಿತ್ತು. ಸುಮ್ಮನೆ ಏನಿದು ಎಲ್ಲ ಬಸ್ ಫ್ರೀ ಮಾಡಿದೆ, ಸುಮ್ಮನೆ ಅಲ್ಲಿ ಹೋಗೋದು ಎಲ್ಲ ಹುಚ್ಚ ಆಗೈತ್ರಿ. ಇದೆಲ್ಲ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ನಮ್ಮ ಹೆಸರು ಪವಿತ್ರ. ನಾವು ಹಡಗಲಿ ತರತ್ರಿ. ಬಿಜೆಪಿನೇ ಬರಲ್ಲ. ಮಕ್ಳಿಗೆಲ್ಲ ಓದಕ್ಕೆ ಅನುಕೂಲ ಇಲ್ಲರಿ. ಇದೆಲ್ಲ ಬರೀ ಹಿಂಗೆಲ್ಲ ಸುಮ್ಮನೆ ಹೋರಾಡಿದೆಲ್ಲ ಫ್ರೀ ಇರಲ್ಲ. ಫ್ರೀ ಇದ್ರೆ ಕಷ್ಟನಾ ನಿಮ್ಗೆ? ಇರ್ತಾರಪ್ಪ ಪ್ರಜೆಗಳು ಈ ತರ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಸರ್ ನಿಮ್ಮ ಹೆಸರು? ವೀರೇಶ್ ಸರ್. ವೀರೇಶ್ ಯಾವ್ರೆ? ಬನ್ನಿಗೋಳ. ಯಾವ್ದ? ಬನ್ನಿಗೋಳ, ಅಗ್ರಿಬೊಮ್ಮೆ ತಾಲೂಕು. ರಾಣಿಬೆನ್ನೂರು ತಾಲೂಕ. ಎಲೆಕ್ಷನ್ ಹತ್ರ ಬರ್ತದೆ, ಗೊತ್ತೇನಾ? ಹಾಂ. ಓಕೆ, ಎಲೆಕ್ಷನ್ ಬಂದ್ರೆ ಈ ಸರಿ ಯಾವ ಪಕ್ಷ ಬರ್ತದೆ? ಇವತ್ತು ಬಿಜೆಪಿ ಬಂದಂಗೆ ಕಾಣುತ್ತೆ. ಬಿಜೆಪಿ ಬರ್ತದೇನೆ. ಓಕೆ, ಥ್ಯಾಂಕ್ ಯು. ಹಾಯ್ ಗರ್ಲ್ಸ್, ಬನ್ನಿ. ಏನು ನಿಮ್ಮ ಹೆಸರು? ಪಾರ್ವತಿ ಅಂತ. ಏನು ಓದ್ತಿದ್ಯಮ್ಮ? ಡಿಪ್ಲೊಮಾ. ವೋಟಿಂಗ್ ಇದೆಯಾ? ಇಲ್ಲ ಸರ್. ಯಾವಾಗ ಮನೆಗೆ? ಏನಮ್ಮ ವೋಟಿಂಗ್ ಇದೆಯಾ? ಇದೆ ಸರ್, ಇದೆ. ಏನು ಹೆಸರು? ನಿರ್ಮಲಾ ಅಂತ. ಇದೆ ಫಸ್ಟ್ ವೋಟಿಂಗ್? ಫಸ್ಟ್ ವೋಟಿಂಗ್. ಹೋಗ್ಲಿ, ಯಾರು ವೋಟ್ ಮಾಡ್ತೀವಿ ಅದನ್ನ ಹೇಳು. ಬಿಜೆಪಿ ಅವ್ರು ವೋಟ್ ಮಾಡ್ತೀವಿ. ಬಿಜೆಪಿ ಅವರು. ಬಿಜೆಪಿ ಯಾಕೆ? ಯಾಕೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಜಾಸ್ತಿ ಸೌಲಭ್ಯಗಳನ್ನು ಕೊಟ್ಟಿರೋದು ಅವರೇ. ಸೌಲಭ್ಯ ನಿಮಗೆ? ನಂಗೆ ಸ್ಕಾಲರ್ಶಿಪ್ ಜಾಸ್ತಿ ಬಂದಿದೆ ಈ ಸರಿ. ಹೌದಾ? ಹೌದು. ಸ್ಕಾಲರ್ಶಿಪ್ ಬಂದಿದ್ಯಾ? ಹಾ, ಬಂದಿದೆ. ಓಕೆ, ನಿನ್ಗೆ ಯಾರು ಇಷ್ಟನೋ ಅದಕ್ಕೆ ವೋಟ್ ಮಾಡು, ಆದ್ರೆ ವೋಟ್ ಮಾಡು. ಹೌದು. ಓಕೆ ಮಾ, ಥ್ಯಾಂಕ್ ಯು ಮಾ. ಸರ್ ನಮಸ್ಕಾರ, ತಮ್ಮ ಹೆಸರು? ಯಾವ ಅಡಿಗೆ ಮಾಡೋದು ಸರ್? ವಿಸ್ತಾರ ನಮ್ದಲ್ವ ಈಗ? ಅದಕ್ಕೆ ವಿಸ್ತಾರವಾಗಿ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ನೋಡೋಣ ಅಂತ ವಿಸ್ತಾರಕ್ಕೆ ಬಂದಿದ್ದೀವಿ. ಏನ್ ತಮ್ಮ ಹೆಸರು? ಶ್ರೀಧರ್ ಗೌಡ ಅಂತ ಹೇಳಿ. ದೊಡ್ಡ ಎಲ್ಲಿಯವರು ನೀವು? ಸಿಂಧನೂರವರು. ಓಕೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಬರ್ತೀವಿ ಸರ್? ಯಾವ ಕ್ಷೇತ್ರ ಸರ್? ಯಾವ ಕ್ಷೇತ್ರದಲ್ಲಾದ್ರೂ ಬಿಜೆಪಿ ಎಷ್ಟು ವೋಟ್ಗಳನ್ನ ತಗೋಬಹುದು? ಎರಡು ಈಕ್ವಲ್ ಅಂತ ಹೇಳ್ತಾರೆ ಸರ್. ಬಿಜೆಪಿನ ಬರ್ತದಂತೆ. ಹೌದಾ? ಕಾಂಗ್ರೆಸ್ ಬರ್ತದಂತ. ಕಾಂಗ್ರೆಸ್. ನಿಮ್ಮ ಪ್ರಕಾರ ಯಾವ್ದು ಬರಬೇಕು ಸರ್? ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಚಲೋ. ಬಿಜೆಪಿ ಬಂದ್ರೆ ಚಲೋ. ಬಿಜೆಪಿ ಬಂದ್ರೆ ಯಾಕೆ ಚಲೋ? ಚಲೋ ಯಾಕಂತಂದ್ರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯ ಆಗ್ತಲ್ಲವಾ? ಅಭಿವೃದ್ಧಿ ಕಾರ್ಯ ಆಗುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನ್ ನಿಮ್ಮ ಹೆಸರು? ಗಂಗ. ಯಾವ ಊರ್ರಿ? ಹಾವೇರಿ ಇವರಾ? ಇವ್ರು ಯಾರು? ಬೊಮ್ಮ ಈ ಕಡೆ. ನಿನ್ನ ಹೆಸರೇನಮ್ಮ? ನೀವ್ಯಾವರು? ಯಾವ್ದ? ಅಗ್ರಿ ಬೊಮ್ಮಳ್ಳಿ. ಎಲ್ಗೊಟ್ಟಿದ್ದೀರಿ? ಏನಕ್ಕೆ? ಅಮ್ಮನ ಮನೆ ರಜಕ್ಕಾ? ಸಮ್ಮರ್ ಹಾಲಿಡೇಸ್ಕಾ? ಓಕೆ, ಎಲೆಕ್ಷನ್ ಬಂದಿದೆ ಗೊತ್ತಾ? ಈ ಸರಿ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಗೊತ್ತಿಲ್ವಾ? ಹೇಳೋ ತನಕ ಊರಿಗೆ ಸವಣಿಗೆ ನಿಮ್ಮ ಅಮ್ಮನ ಮನೆ ಕಳ್ಸಲ್ಲ. ಹೇಳ್ಬೇಕು. ಒಳ್ಳೆ ನಿಮ್ಮ ಯಜಮಾನ್ ಇರೋದ್ರು ಅವ್ರು ಆ ಕಡೆ ಪಾಪ ಅವ್ರು ಆರಾಮಾಗಿದ್ದಾರೆ. ನಿಮ್ಗೆ ಹೇಳಿ ಈ ಸರಿ ಯಾವ ಪಕ್ಷ ಬರ್ಬೇಕು? ಎಂತ ಮಾತು ಇದು ಹೇಳಕ್ಕೆ ನಾವು ಕಾಯ್ತಾ ಇದೀವಿ ಅವಾಗಿಂದ. ಅಮ್ಮ ಬಾಯ್ಲಿ, ಏನ್ ಅರ್ಜೆಂಟು? ಎಲ್ಲಿಗೆ ಹೋಗಿದೆ? ನೀವು ಹೆಸರು ಹೇಳಿ. ಅಕ್ಷತಾ. ಅಕ್ಷತಾ, ಏನ್ ಮಾಡ್ಕೊಂಡಿದ್ದೀರಿ? ಬಿ ಸರ್. ಬಿ ಎಲ್ಲಿ? ಉಡುಪಿ. ಉಡುಪಿ ಓದ್ತಾ ಇರೋದು? ಉಡುಪಿ ಕಂಪ್ಲೀಟ್ ಆಗಿದೆ. ಮನೆ ಇರೋದು ಅಗ್ರಿಬೊಮ್ಮೆ. ಅಗ್ರಿಬೊಮ್ಮಳ್ಳಿ. ಇವಾಗ ಹೋಗ್ತಾ ಇರೋದು ಅಗ್ರಿಬೊಮ್ಮೆ. ಅಗ್ರಿಬೊಮ್ಮಳ್ಳಿಗೆ. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ವೋಟ್ ಮಾಡಿದ್ಯಮ್ಮ ನೀನು? ನಿನ್ ವೋಟರ್ ಐಡಿ ಎಲ್ಲಿದೆ? ಮನೇಲಿದೆ. ಮನೇಲಿದೆಯಾ? ಓಕೆ, ಈ ಸರಿ ಯಾವ ಪಕ್ಷ ಬರ್ಬೋದು? ಯಾವ ಪಕ್ಷ ಬಂದ್ರೆ ನಿಮಗೆ ಅನುಕೂಲ ಆಗುತ್ತೆ? ಒಟ್ಟು ಯಾವ ಪಕ್ಷ ಆದ್ರೂ ಇರಲಿ, ಒಟ್ಟು ಡೆವಲಪ್ಮೆಂಟ್ ಮಾಡಬೇಕು. ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಅಗ್ರಿಬೊಮ್ಮಳ್ಳಿಲಿ? ಹೇಳಮ್ಮ. ಎಲ್ಲ ತರದ್ದು ಡೆವಲಪ್ಮೆಂಟ್ ಮಾಡಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು?
ತಿರುಪತಿ ರೆಡ್ಡಿ. ತಿರುಪತಿ ರೆಡ್ಡಿ ಯಾವ ಊರವ್ರು ನೀವು? ನಾವು ಹರಿಮಮ್ಮಳೆ. ಎಲೆಕ್ಷನ್ ಹತ್ರ ಬರ್ತದೆ ಗೊತ್ತಾ? ಹೌದು ಸರ್. ಈ ಸರಿ ಯಾವ ಪಕ್ಷ ಬರ್ಬೋದು ನಿಮ್ ಕಡೆ? ನಮ್ದು ಬಿಜೆಪಿ. ಹೆಂಗೆ ಬಿಜೆಪಿ ಬರೋದು. ಬಿಜೆಪಿ ಬಂದ್ರೆ ಒಳ್ಳೇದಾ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ? ಬಿಜೆಪಿ ಬಂದ್ರೆ ಒಳ್ಳೇದು. ಏನ್ ಒಳ್ಳೇದು ಬಿಜೆಪಿ ಬಂದ್ರೆ? ನಮ್ ದೇಶಕ್ಕೆಲ್ಲ ಕಾಪಾಡ್ಕೊಂಬರ್ತಾನೆ ಎಲ್ಲ ನರೇಂದ್ರ ಮೋದಿ. ನರೇಂದ್ರ ಮೋದಿ, ಅದಕ್ಕೆ ಬಿಜೆಪಿ. ವಾಗ ಮಜಾ ಹೊಡಿಯೋಣ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ರಿಹಾನಾ ಸರ್. ರಿಯಾನ, ಎಲ್ಲಿದೆ ನಿಮ್ಮನೆ? ನಮ್ಮನೆ ಕಣಿ ಹೊಸೂರಲ್ಲಿ. ಎಲ್ಲಿ? ಕಣಿ ಹೊಸೂರು. ಗದಗ್ನಲ್ಲ? ಗದಗ್ ದಾಟಿ ಸರ್. ಗದಗ್ ದಾಟಿ 20 ಕಿಲೋಮೀಟರ್ ಬರ್ತದೆ ಗೊತ್ತಾ? ಹಾಂ ರೀ ಸರ್. ರೋಸಾ ಎಲ್ಲ ಚೆನ್ನಾಗಿ ಆಯ್ತಾ? ಚೆನ್ನಾಗಾಯ್ತು. ರಂಜಾನ್ ಚೆನ್ನಾಗಿ ಮಾಡಿದ್ರಾ? ಹಾಂ ಸರ್. ಬಿರಿಯಾನಿ ಆಯ್ತಾ? ಬಿರಿಯಾನಿ ಇಲ್ಲ, ಏನಿಲ್ಲ. ನಿಮ್ಮ ಪ್ರಕಾರ ಹೆಸರು ಯಾವ ಪಕ್ಷ ಬರ್ಬೋದು ಗದಗ್ನ? ನನ್ನ ಪ್ರಕಾರ ಕಾಂಗ್ರೆಸ್ನೇ ಬರ್ಬೋದು. ಕಾಂಗ್ರೆಸ್ ಯಾಕೆ? ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದಾರಲ್ಲ ಸರ್, ಇನ್ನೂ ಮಾಡಿ ಎಲ್ಲ 2,000 ರೂಪಾಯಿ ಕೊಡ್ತಿರ್ತಾರೆ. ಮತ್ತೆ 2,000 ರೂಪಾಯಿ ಮನೆಗೆ ಫ್ರೀ ಕರೆಂಟ್ ಇದೆಯಾ? ಹಾಂ, ಕರೆಂಟ್ ಫ್ರೀ. 10 ಕೆಜಿ ಅಕ್ಕಿ ಬರ್ತಾ ಇದೆಯಾ? ಹಾಂ, ಬರುತ್ತೆ. ಇನ್ನೇನು ಬರ್ತದೆ? ನಿಮ್ಮ ಯಜಮಾನಿಗೆಲ್ಲ ಬರ್ತಾ ಇದೆಯಾ? ಯಜಮಾನ್ರಿಗೆ ಏನಿಲ್ರಿ ಈಗ ಸದ್ಯಕ್ಕೆ. ಓಕೆ. ಹೆಣ್ಮಕ್ಳಿಗೆ ಅಂತ ಎಲ್ಲ ಸೌಲಭ್ಯ ಮಾಡಿಕೊಟ್ರೆ ಮನಿ ಸಾಕ್ಸಾಕೇನು ಪ್ರಾಬ್ಲಮ್ ಇಲ್ಲ. ಆದ್ರಿಂದ ಈ ಸರಿ ಗದಗ್ನಲ್ಲಿ ಕಾಂಗ್ರೆಸ್ನೇ ಬರೋದು. ಕಾಂಗ್ರೆಸ್ನೇ ಬರೋದು. ರೆಹಮಾನ್. ರೆಹಮಾನ್, ಎಲ್ಲಿರೋದು ನಿಮ್ಮನೆ? ಎಲ್ಲಿಲ್ಲ, ಕೊಪ್ಪಳದವ್ರು ನಾವು. ಕೊಪ್ಪಳದವರ? ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತೀವಿ ಸರಿ? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಯಾಕ? ಕಾಂಗ್ರೆಸ್ ನೋಡ್ರಿ ಸರ್, ಸೌಲಭ್ಯಗಳು ಬೇಸಿದಾವೆ. ಏನ್ ಮಾಡ್ತಾರೆ? ಬಡವರಿಗೆ ಅಕ್ಕಿ ಬಗ್ಗೆ ಮಾಡಿದ್ದಾರೆ. ಓಕೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಆಗ್ತಾ ಇದ್ದಾರೆ. ಆಮೇಲೆ ಇವು ಅಂತ ಹೆಣ್ಮಕ್ಳಿಗೆ ಅವಕಾಶ. ಗದಗಲ್ಲಿ ಸರಿ ಕಾಂಗ್ರೆಸ್ ಬಂದ್ರೆ ಚಲೋ ಐತಿ ಅಂತ ಹೌದು. ಇದೇ ಮಾತ? ಓಕೆ. ಭಯ ಇದೇನ್ ಚಾಕು ತರ ಕಾಣ್ತಾ ಇದೆ ನಿಮ್ಗೆ? ನಿಮ್ಮ ಹೆಸರು ಹೇಳ್ರಿ. ಜ್ಯೋತಿ. ಜ್ಯೋತಿ, ಎಲ್ಲಿರೋದ್ರಿ? ನಾನು ಬಾಗಲಕೋಟೆ. ಬಾಗಲಕೋಟೆ. ಇಲ್ಲೇನ್ ಮಾಡ್ತಾ ಇದ್ರಿ ಗದಗಲ್ಲಿ? BSc ನರ್ಸಿಂಗ್. ನರ್ಸಿಂಗ್ ಕೋರ್ಸ್ ಮುಗೀತು. ಇವಾಗ ಕೆಲ್ಸಕ್ಕೆ ಸೇರ್ಬೇಕು. ಎಲ್ಲಿ ಫ್ರೆಂಡ್ಗಳೆಲ್ಲ ಇದ್ರು, ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು, ಗದಗ ಬಂದು? 4 ವರ್ಷ. ವೋಟಿಂಗ್ ಅಲ್ಲಿ ಇವಾಗ ಇಲ್ಲಿ ಮಾಡಿಲ್ಲ ಸರ್. ಮತ್ತೆ ಇದೇ ಫಸ್ಟ್ ಟೈಮಾ? ಬಾಗಲಕೋಟೆ ಮುಗಿಸಿ. ಅಲ್ಲಿ ಹೋಗಿ ಮಾಡ್ತೀರಾ ಇಲ್ಲ ಮಾಡ್ತೀರಿ? ಈ ಸರಿ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿ ಸರ್. ಬಿಜೆಪಿ ಯಾಕೆ? ಮೋದಿಜಿ ಅವ್ರು ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸರ್, ಅದಕ್ಕೆ. ನಮ್ಮ ಹೆಸರು ರೇಷ್ಮಾ ಅಂತ ಹೇಳಿ. ಎಲ್ಲಿರೋದು ರೇಷ್ಮಾ ನೀವು? ಎಲ್ಲಿಯವರು ನೀವು? ನಾವು ಬಾದಾಮಿಯವರು. ಬಾದಾಮಿ. ಇಲ್ಲೇನ್ ಮಾಡ್ತೀರಿ ಗದಗಲ್ಲಿ? ಏನೇ ಜಾಬ್ ಮಾಡ್ತೀವಿ. ಜಾಬ್ ಮಾಡ್ತಿದ್ದೀರಾ? ವೋಟಿಂಗ್ ಎಲ್ಲಿ ಮಾಡ್ತೀರಾ? ವೋಟಿಂಗ್ ಬಾದಾಮಿಲಿ ಸರ್. ಬಾದಾಮಿಲಿ ಮಾಡ್ತೀರಿ. ಈ ಸರಿ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ ರೇಷ್ಮಾ? ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿ ಬಂದ್ರೆ ಚೆನ್ನಾಗಿ. ಬಿಜೆಪಿ ಯಾಕೆ ರೇಷ್ಮಾ? ಬಿಜೆಪಿ ಯಾಕಂದ್ರೆ ನಮ್ಗೆ ಮಹತ್ವದಿದೆ ಅದು. ಏನ್ ಮಹತ್ವದಿದೆಯಪ್ಪ? ಮೋದಿ ಅವರು ನಮ್ಗೆ ಇಷ್ಟೆಲ್ಲ ಏನ್ ಮಾಡಿದಾರಮ್ಮ ಮೋದಿ ಅವ್ರು ನಿಂಗೆ? ಮೋದಿ ಅವ್ರು ಏನ್ ಮಾಡಿದಾರಮ್ಮ? ನಮಗೆ ಮೋದಿ ಅವರು ಅಂದ್ರೆ ನಮ್ಗೆ ಆಕ್ಚುಲಿ ನಮ್ಗೆ ನ್ಯೂ ಜನರೇಷನ್ ಯಾವ ರೀತಿ ಏನ್ ಅನ್ನೋದು ಅರ್ಥ ಮಾಡಿಸಿದ್ದಾರೆ. ವೋಟ್ ನಾವು ಮಾಡೋದ್ರಿಂದ ಅವ್ರಿಗೆ ನಮ್ಮ ಮುಂದಿನ ಫ್ಯೂಚರ್ ಬಗ್ಗೆನೂ, ನನ್ನ ಮಕ್ಕಳ ಫ್ಯೂಚರ್ ಬಗ್ಗೆನೂ ಲೀಡ್ ಮಾಡಕ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೋದಿ ಅವ್ರಿಗೆ ಹಾಕ್ಬೇಕಂತ ನಾನು. ಓಕೆ. ಅಂದ್ರೆ ಈ ಬಾರಿ ನಿಮ್ಮ ಪ್ರಕಾರ ಮೋದಿ ಅವರೇ ಬರ್ತಾರೆ. ಇದೇ ಮಾತು. ಓಕೆ. ನಿಮ್ಗೆ ನಮ್ಮ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಳ್ಳೆ ಹೆಲ್ತ್ ಡ್ರಿಂಕ್ ಅನ್ನು ಕೊಡ್ತಾ ಇದ್ರಿ ನಿಮ್ಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಏನ್ ನಿಮ್ಮ ಹೆಸರು? ಏನು? ರಾಜು. ನೋಡಿ, ನಿಮ್ಗೆ ಕಾಂಪಿಟೇಟರ್ ಈ ಕುದುರೆ. ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ, ನಡೀತಾ ಇದೆಯಾ? ಗದಗಲ್ಲಿ ಪರವಾಗಿಲ್ವಾ? ಏನ್ ತೊಂದರೆ ಏನಿಲ್ಲ? ಓಕೆ. ನಿಮ್ಮ ಪ್ರಕಾರ ಈ ಸರಿ ಯಾವ ಪಕ್ಷ ಬಂದ್ರೆ ಗದಗಲ್ಲಿ ಚೆನ್ನಾಗಿರುತ್ತೆ? ನಮ್ಮ ಸೈಡ್ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿದೆ. ಕಾಂಗ್ರೆಸ್ ಯಾಕೆ? ನಮ್ಮ ಸೈಡ್ ಇಲ್ಲಿ ಚೆನ್ನಾಗಿದ್ದಾರೆ. ಹೌದು. ಕಾಂಗ್ರೆಸ್ ಕೆಲಸಗಳು ಮಾಡ್ತಾ ಇದ್ದಾರೆ. ಕೆಲಸ ಯಾರು ನಿಂತಿದ್ದಾರೆ ಇಲ್ಲಿ? ಇಲ್ಲಿ HK ಪಾಟೀಲ್ ಸಾಹೇಬ್ರು ಅಂತ MP ಎಲೆಕ್ಷನ್ಗೆ ಯಾರು ನಿಂತಿರೋದು? MP ಎಲೆಕ್ಷನ್ ಗೊತ್ತಿಲ್ಲ ಸರ್. ಮತ್ತೆ ಕಾಂಗ್ರೆಸ್ಗೆ ಹಾಕ್ಬಿಡೋದು? ಇಲ್ಲ ಸರ್, ಅವ್ರೇ ಇಲ್ಲಿ ಕೆಲಸ ಮಾಡೋದು ಯಾರು? ನಮ್ಗೆ ನಮ್ಮ ಸೈಡ್ ಯಾರು MLA? ಇನ್ನೊಂದು ವಾರ ಆಯ್ತಪ್ಪ ಎಲೆಕ್ಷನ್ಗೆ. ನೀವು ಹಿಂಗೆ ಹೇಳ್ತಾರೆ ಹೆಂಗಪ್ಪ? ಯಾರು ಅಂತ ತಿಳ್ಕೊಂಡಿರಲ್ಲ, ಏನಿಲ್ಲ. ದಿನನಿತ್ಯ ರೋಡಲ್ಲೇ ಇರ್ತೀರಾ, ಎಲ್ಲ ಮಾತಾಡ್ತೀರಾ. ಹೋಗಪ್ಪ ಸರ್, ನಿಮ್ಮ ಹೆಸರು ಹೇಳಿ. ಮೊಹಮ್ಮದ್ ಶಫೀರ್. ಕರೆಕ್ಟಾಗಿ ಹೇಳು, ಕಾಂಗ್ರೆಸ್ ಯಾರು ನಿಂತವ್ರು ಇಲ್ಲಿ? ಬೆಳಗ್ಗೆಯಿಂದ ಸಾಯಂಕಾಲ ಗಾಡಿ ಹೊಡಿತೀರಾ, ಜನಗಳ ಜೊತೆ ಮಾತಾಡ್ತೀರಾ, ಜನಗಳ ಜೊತೆ ಇರ್ತೀರಾ. ಬಿಜೆಪಿಗೆ ಯಾರು ನಿಂತವ್ರೆ? ನೀ ಸುಮ್ಮನಿರ್ರಿ. ಅಣ್ಣವ್ರಿಗೆ ಗೊತ್ತ, ನೀ ಹೇಳ್ಬೇಕಲ್ಲ. ಓಲಿ ಯಾವ ಪಕ್ಷ ಬರ್ಬೇಕು ಹೇಳಿ ಸರಿ? ನಮಗೆ ಕಾಂಗ್ರೆಸ್ ಬರ್ಬೇಕ್ರಿ ಸರ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕೆ? ನಮಗೆಲ್ಲ ಅವ್ರ ಅನುಕೂಲ ಮಾಡೋದ್ರಿ. ಏನ್ ಮಾಡ್ಕೊಟ್ಟವ್ರ? ಈ ರೋಡ್ಗೆ ರಿಪೇರ್ ಮಾಡ್ಯಾರ್ರಿ, ಮತ್ತೆ ನಮಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರ್ರಿ. ಏನ್ ಮಾಡ್ತಾರೆ ನಿಮ್ಗೆ? ನಮಗೇನು ತೊಂದರೆ ಇರುತ್ತೆ ಸರ್, ಅದನ್ನ ಒಯ್ದು ಕೊಟ್ರೆ ಮಾಡ್ತಾರೆ. ಯಾರು ಸಾಹೇಬ್ರು? ಹಾಂ ರೀ. ಅದರಿಂದ ಹೆಸರು ಕಾಂಗ್ರೆಸ್. ಹಾಂ. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ರುದ್ರಯ್ಯ ಹಿರೇಮಠ. ರುದ್ರಯ್ಯ ಹಿರೇಮಠ. ಎಲ್ಲಿಯವ್ರು ನೀವು? ನಮ್ದು ನರಗುಂದ ತಾಲೂಕು ಅರಶಿನಗುಡಿ. ಓಕೆ. ಗದಗಿಗೆ ಸೇರುತ್ತಾ ಅದು? ಬಾಗಲಕೋಟೆ. ಬಾಗಲಕೋಟೆಗೆ ಸೇರುತ್ತೆ. ಯಾವ ಪಕ್ಷ ಬರ್ಬೋದು ಈ ಸರಿ? ಬಿಜೆಪಿ. ಬಿಜೆಪಿ ಯಾಕೆ? ಬಿಜೆಪಿ ಯಾಕಂದ್ರೆ ಒಳ್ಳೆ ಆಡಳಿತ ಚಲೋ ಮೋದಿ ಕೊಟ್ಟಿದ್ದಾರೆ. ಎಷ್ಟು ಸೀಟು ಬಿಜೆಪಿಗೆ ಕರ್ನಾಟಕದಲ್ಲಿ ಬರ್ಬೋದು? ಒಂದು 20-25 ಸೀಟ್ ಬರ್ಬೋದು ಸರ್. 20-25 ಹಂಗಾಗುತ್ತೆ. ಅಷ್ಟೊಂದೆಲ್ಲ ಡಿಫ್ರೆನ್ಸ್ ಬರಲ್ಲ.
ಒಟ್ಟು ನಮ್ದು ಐತ್ರಿ ಸಲ ಒಟ್ಟು. ನಿಮ್ಮ ಪ್ರಕಾರ ಈ ಸರಿ ನಿಮ್ಮ ಜಿಲ್ಲೆಗಳಲ್ಲಿ BJP ಬರ್ತದೆ? ಹೌದು ಬರ್ತದಾ? ಗ್ಯಾರಂಟಿನಾ? ಗ್ಯಾರಂಟಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿ, ಎಲ್ಲಿಗೆ ಬಂದಿದ್ದೀರಾ? ಸೀದಾ ಗದಗಿಗೆ ಬಂದಿದ್ದೀವಿ. ನಿನಗೇನು ಅನುಕೂಲ ಆಗೈತೆ? ನಮಗೇನು ಅನುಕೂಲ ಆಗಿಲ್ಲ, ಜನರಿಗೆ ಅನುಕೂಲ ಆಗೈತೆ. ಆದ್ರಿಂದ ಈ ಸರಿ ಕಾಂಗ್ರೆಸ್ ಬರಲಿ ಅಂತ್ಯ. ಕೆಲಸ ಮಾಡಿದಾರೆ ಸರ್, ಇವೆಲ್ಲ ರೋಡ್ ಗೀಡು ಎಲ್ಲ ಮಾಡಿದ್ರು ಸರ್. ಓಕೆ, ರೋಡೆಲ್ಲ ಚೆನ್ನಾಗಿದೆ ಗದಗಲ್ಲಿ. ನಿನ್ನ ಕುದುರೆ ಗಾಡಿ ಓಡೋಕೆ ಚೆನ್ನಾಗೈತಾ? ಹೋಗ್ಲಿ ಬಿಡು, ನಿನ್ಗೆ ಯಾರು ಇಷ್ಟನೋ ಅವ್ರು ವೋಟ್ ಮಾಡು. ಎಲ್ಲ ಒಂದು ರೌಂಡು ಗದಗೆಲ್ಲ ಈ ಕುದುರೆ ಗಾಡಿ ರೌಂಡ್ ಏನೋ ಅನ್ಕೊಂಡಿದ್ವಿ. ಪಾಪ ಕುದುರೆಗೆ ಯಾಕೆ ತೊಂದರೆ ಅಂತ ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಗದಗ. ಇಷ್ಟೊಂದು ಇಂಪ್ರೂವ್ ಆಗಿದೆ ಅಂದರೂ ಕೂಡ ಈ ಕುದುರೆ ಗಾಡಿ ಮೇಲೆ ಹೋಗೋ ಮಜಾ ಬೇರೆದ್ರಲ್ಲಿ ಬರಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಸರ್, ಇದು ನಿಮಗೋಸ್ಕರ. ನೀರಿಗೆ ಹಾಲ್ಗೆ ಹಾಕೊಂಡು ಕುಡೀರಿ, ತಾಕತ್ಕಿ ದವಾ ಕುದುರೆ ಹೊಡಿಯೋಕ್ಕೆ. ನಿಮ್ಮ ಹೆಸರೇನು? ಶ್ರೀಧರ್. ಏನು ಮಾಡ್ಕೊಂಡಿದ್ಯಾ? ಡಿಪ್ಲೊಮಾ ಕಾಲೇಜ್. ಡಿಪ್ಲೊಮಾ. ವೋಟಿಂಗ್ ಮಾಡಿದ್ದೀನಾ? ವೋಟಿಂಗ್ ಇವಾಗ ಈ ವರ್ಷ ವೋಟ್ ಮಾಡ್ತೀನಾ? ಯಾವ ನಿಂದು? ನಮ್ದು ಲಕ್ಷ್ಮೇಶ್ವರ. ಓಕೆ, ಗದಗ ತಾನೆ? ಹಾಂ, ಗದಗ ಡಿಸ್ಟಿಕ್. ಓಕೆ, ಯಾರೋ ನಿಂತೀರಿ ಎಲೆಕ್ಷನ್ಗೆ? ಕಾಂಗ್ರೆಸ್ಗೆ, BJPಗೆ? ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ವೋಟ್ ಮಾಡ್ತೀನೋ? ಇವಾಗ ಬಂದಿದೆ ವೋಟಿಂಗ್ ಕಾರ್ಡು, ಮಾಡ್ತೀನಿ ಇನ್ಮೇಲೆ. ಯಾರು ವೋಟ್ ಮಾಡ್ತೀವಿ? ಯಾರು ಬಂದರೆ ಒಳ್ಳೇದು? ಇನ್ಮೇಲೆ ತಿಳ್ಕೊತೀನಿ ಸರ್. ಇನ್ನು ಯಾವಾಗ ತಿಳ್ಕೊಳ್ತೀಯಾ? ಇನ್ನು ಎಕ್ಸಾಮ್ ಏನೋದು? ಯಾರು ಬಂದರೆ ಒಳ್ಳೇದು ಸರ್? ಆಲ್ಮೋಸ್ಟ್ ಎಲ್ಲ BJP ಬಂದರೆ ಸೆಂಟ್ರಲ್ ಎಲ್ಲ ಚೆನ್ನಾಗೈತಿ. BJP ಬಂದರೆ ಒಳ್ಳೇದು ಅನ್ಸುತ್ತೆ. ತಿಳ್ಕೊಂಡಿದ್ಯಾ? ಇನ್ನೇನು ಎಲ್ಲ ವೋಟ್ ಮಾಡೋ, ಮರ್ಕೊಳ್ಬೇಡ. ರೇಖಾ ಮೇಟಿ. ರೇಖಾ ಅವರ ಎಲ್ಲಿವ್ರು ನೀವು? ನಾವು ಗದಗ್ನವ್ರೆ. ಗದಗ್ನವ್ರು. ಏನು ಮಾಡ್ತಾ ಇದ್ರಿ ಇಲ್ಲಿ? ನಾನು ಟೀಚರ್ ವರ್ಕ್ ಮಾಡ್ತಿದ್ವಿ. ಟೀಚರಾ? ಯಾವ ಸ್ಕೂಲಲ್ಲಿ? ಈ ಕಡೆ ಹುಲ್ಕೋಟಿ ಸ್ಕೂಲ್. ಹೌದೇನು? ಓಕೆ, ವೆರಿ ಗುಡ್ ಮೇಡಮ್. ಗದಗಿಗೆ ಯಾವ ಪಕ್ಷದವ್ರು ಬಂದರೆ ಒಳ್ಳೇದಾಗ್ಬೋದು? ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಯಾಕಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಯಾರು ಕ್ಯಾಂಡಿಡೇಟ್ ಇಲ್ಲಿ? ಇಲ್ಲಿ ಗೌಡ್ರು ಅಂತೇಳಿ HK ಪಾಟೀಲ್ ಅವರು. ಹೌದಾ? ಓಕೆ, ಅವ್ರು ಬಂದ್ರೆ ಒಳ್ಳೇದಾಗುತ್ತೆ. ಒಳ್ಳೇದು ಸರ್. ಇಲ್ಲಿ ಪಕ್ಷ ಅಂತ ನೋಡೋಂಗಿಲ್ಲ, ಓಕೆ, ಅಭ್ಯರ್ಥಿ ಗುಡ್ ವರ್ಕ್ ಮಾಡ್ತಾರೆ. ಓಕೆ. ನಿಮ್ಮ ಪ್ರಕಾರ ದೇಶಕ್ಕೆ ಯಾರು ಬಂದ್ರೆ ಒಳ್ಳೇದು? BJP. ದೇಶಕ್ಕೆ BJP, ನಿಮಗೆ ಗದಗಿಗೆ ಕಾಂಗ್ರೆಸ್. ಅದೇನು ಟೀಚರ್? ಮೋದಿ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮೋದಿ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಓಕೆ ಟೀಚರ್, ಥ್ಯಾಂಕ್ ಯು ಟೀಚರ್. ಇಲ್ಲಿವರೆಗೆ ಗದಗೆ ಎಲೆಕ್ಷನ್ ಹತ್ರ ಬರ್ತಾ ಇದ್ರಿ, ಆಗ್ತಾ ಇದೆ ಎಲೆಕ್ಷನ್. ಯಾರು ಗೆಲ್ಬೋದು? ಕಾಂಗ್ರೆಸ್ ಆಗತ್ತೆ ರೀ. ಏನ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕೆ? ಎಲ್ಲ ಒಳ್ಳೇದು ಮಾಡ್ಯಾರ ಅವರು. ಒಳ್ಳೆ ಮಾಡಿದ್ದಾರೆ. ಆದ್ರಿಂದ ಈ ಸರಿ ಗದಗಲ್ಲಿ ಕಾಂಗ್ರೆಸ್. ಇದೇ ಮಾತು. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಮಲ್ಲಿಕಾರ್ಜುನ. ಎಲ್ಲಿ, ಯಾವ ಊರು? ಗದಗ. ಇಲ್ಲೇನು ಮಾಡ್ತೀಯ? ಹೂವ ಪತ್ರಿ ಕೊಡ್ತೀನಿ. ಏನ? ಹೂಪತ್ರಿ. ಸೇವೆ, ದೇವರ ಸೇವೆ. ದೇವರ ಸೇವೆ. ಎಲೆಕ್ಷನ್ ಬರ್ತಾ ಇದೆ ಗೊತ್ತುಂಟಲ್ಲ, ಯಾರು ವಿನ್ ಆಗ್ತಾರೆ? ಯಾರು ವಿನ್ ಆಗ್ತಾರೆ ಹೇಳಕ್ಕಾಗಲ್ಲ. ದೇಶಕ್ಕೆ ಒಳ್ಳೇದು ಮಾಡ್ಬೇಕು. ಯಾರೇ ಬರಲಿ ದೇಶಕ್ಕೆ ಒಳ್ಳೇದು. ಏನ್ ಮಾಡ್ಬೇಕು ದೇಶಕ್ಕೆ? ಏನಂದ್ರೆ ಎಲ್ಲ ಸಮಾಜಕ್ಕೆ ಎಲ್ಲ ಒಳ್ಳೇದು ಮಾಡ್ಬೇಕು. ಬಡಬಗ್ಗರಿಗೆ ಎಲ್ಲ ಏನ್ ಮಾಡ್ಬೇಕು? ಬಡಬಗ್ಗರಿಗೆ ಏನು ಬಂದ್ರೆ ಕಷ್ಟದಾಗಿದ್ದವ್ರಿಗೆ ಅದು ಆಶ್ಚರ್ಯ ಆಗಬೇಕು ಅಷ್ಟೇ. ಓಕೆ, ಯಾರು ಬಂದ್ರೆ ಇವೆಲ್ಲ ಮಾಡ್ತಾರೆ? ಯಾರು ಬಂದ್ರೆ ಅವು ಹೂವ ಗೊತ್ತು, ಹೂಕ್ಕೆ ಗೊತ್ತು, ದೇವರಿಗೆ ಗೊತ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವ್ರೆ? ನಮ್ದು ಇಲ್ಲೇ ಬೆಟಗೇರಿ ಸರ್. ಗದಗ. ಗದಗ ಬೆಟಗೇರಿ. ಏನ್ ಮಾಡ್ತೀನಿ ಸರ್? ನಾ ಏರ್ಟೆಲ್ ಕಂಪ್ನಿ ಸೇಲ್ಸ್ ಮ್ಯಾನೇಜರ್ ಇದ್ದೀನಿ. ಹೌದೇನು? ಹೌದು. ವೆರಿ ಗುಡ್. ಹೆಂಗಿದೆ ಸೇಲ್ಸ್ ಎಲ್ಲ? ಸರ್ ಪರವಾಗಿಲ್ಲ, ನಡೀತಾ ಇದೆ ಸರ್. ಎಲೆಕ್ಷನ್ ಬರ್ತಾ ಇದೆ. ಹೌದು ಸರ್. ಯಾರು ಬರ್ಬೋದು ಈ ಸರಿ ಗದಗಲ್ಲಿ? ಗದಗಲ್ಲಿ BJPನ ಬರುತ್ತೆ ಸರ್. ಗದಗಲ್ಲಿ BJPನ ಗ್ಯಾರಂಟಿ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಯಾರು ವೋಟ್ ಮಾಡ್ತೀವಿ? ನಾವು BJP. 2,000 ರೂಪಾಯಿ ಕಾಂಗ್ರೆಸ್ ಇಸ್ಕೊಂಡು BJP ಇಲ್ರಿ, ನಮ್ಗೆ ಅದು ಬರ್ತಿದ್ದಿಲ್ಲ. ಹೌದಾ? ಇವಾಗ ಯಾರು ವೋಟ್ ಮಾಡಿದ್ರೆ ಒಳ್ಳೇದು? ಈಗ BJP ನಮ್ದು. ನಿಮ್ದೇ BJPನಾ? ಓಕೆ, ಮಜಾ ಹೊಡಿರಿ. ನಿಮ್ಮ ಹೆಸರು ಹೇಳಿ? ಇಂದ್ರವ್ರಿ. ಇಂದ್ರವ್ರು ಯಾವ ಊರ್ರಿ? ಪಂಚಗಿರಿ. ಗದಗನ್ರಿ? ಈ ಸರಿ ಯಾರಿಗೆ ವೋಟ್ ಮಾಡ್ತೀರಿ? ಮೋದಿ ಅವ್ರಿಗ? ಮಜಾ ಹೊಡಿರಿ. ನಿಮ್ಮ ಹೆಸರು ಹೇಳ್ರಿ? ಗಾಯತ್ರಿ. ಯಾರಿಗೆ ವೋಟ್ ಮಾಡಿದ್ರೆ ಒಳ್ಳೇದಾಗುತ್ತೆ? BJP ವೋಟ್ ಮಾಡ್ತೀರೇನ್ರಿ? ಹೌದು, ನಾವು BJPನರಿ. ನೀವು BJPನೇನೆ? ಓಕೆ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಇರಾಮರಿ. ಎಲೆಕ್ಷನ್ ಬರ್ತಾ ಇದೆ ಗೊತ್ತಾ? ಯಾರು ಗೆಲ್ತಾರೆ ಈ ಸರಿ? ಮೋದಿ ರೀ. ಮೋದಿಯವ್ರ? ಮೋದಿಯವ್ರು. ಮೋದಿಯವ್ರು ಗೆಲ್ತಾರೆ. ನೀವ್ ಯಾರು ಗೆಲ್ತಾರೆ? ಮೋದಿ ರೀ. ಮೋದಿಯವ್ರ? ನೀವ? ಸಿದ್ದರಾಮಯ್ಯ ರೀ. ಸಿದ್ದರಾಮಯ್ಯ ಯಾಕೆ? 2,000 ಹಾಕ್ಯಾನ್ರಿ, ಎಲ್ಲಾ ಬಸ್ ಫ್ರೀ ಮಾಡ್ಯಾನ, ಹಾ, ಬಡವರಿಗೆಲ್ಲ ಹೆಲ್ಪ್ ಮಾಡ್ಯಾನ್ರಿ. ಓಕೆ. ಇವ್ರು ಏನ್ ಮಾಡ್ಯಾರ್ರಿ? ಇವ್ರೇನು ಮಾಡಿಲ್ಲ ಏನ್ ಮೋದಿಯವರು? ಮಾಡಿಲ್ರಿ ಅವ್ರು. ಓಕೆ. ಎಲ್ಲ ಇವನ ಇನ್ನು ಒಟ್ಟು ಏನ ದಾರಿ ಮಾಡಿರೋದು. ಓಕೆ. ಅದರಿಂದ ಈ ಸರಿ ಈ ಸಲ ಎಲ್ಲ ಸಿದ್ದರಾಮಯ್ಯ ರೀ. ಸಿದ್ದರಾಮಯ್ಯಗೆ ಓಟ್. ಸಿದ್ದರಾಮಯ್ಯಗೆ ಓಟ್ ರೀ. ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಹೆಲ್ತ್ ಮಿಕ್ಸ್ ಕೊಡ್ತಾ ಇದ್ದಾರೆ. ಹಾಲ್ಗೆ ಹಾಕೊಂಡು ಕುಡಿರಿ, ಹಿಂಗೆಲ್ಲ ಬಂದು ಕುತ್ಕೊಳ್ಳೋಕೆ ಅನುಕೂಲ ಆಗ್ತದೆ. ತೊಗೊಳ್ಳಿ. 2,000 ರೂಪಾಯಿ ಬೇಡ, 1,000 ರೂಪಾಯಿ.
ಕೊಡ್ತೀರಾ ಕಾಸು ಕೊಡ್ತೀರಾ? ಓಕೆ, ಬರ. ವೆರಿ ಗುಡ್. ಎಲೆಕ್ಷನ್ ಬರ್ತಾ ಇದೆ. ಈ ಸರಿ ಯಾವ ಪಕ್ಷ ಬಂದ್ರೆ ಗದಗಿಗೆ ಒಳ್ಳೇದಾಗ್ಬೋದು? ನಾವಂತರೂ ಬೇಸಿಕಲಿ ಕಾಂಗ್ರೆಸ್ ಪಕ್ಷದವ್ರೆ. ಬೇಸಿಕಲಿ ಮನೆಯವರೆಲ್ಲ ಕಾಂಗ್ರೆಸ್ ಪಕ್ಷದವ್ರೆ. ಫ್ರಮ್ ಬರ್ದೂರ್. ಹೌದಾ? ಅವಾಗಿಂದ ನೀವು ಕಾಂಗ್ರೆಸ್ ಪಕ್ಷದವ್ರೆ. ಈ ಸರಿ ಕಾಂಗ್ರೆಸ್ ಬರುತ್ತಾ? ಮೇ ಬಿ. ಹೆಂಗೆ? ಬಿಜೆಪಿ ಅವ್ರು ಸಕ್ಕ ಸ್ಟ್ರಾಂಗ್ ಆಗಿದ್ದಾರೆ, ಎಕ್ಸ್ CM ನ ಹಾಕಿದ್ದಾರೆ. ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಬೇಸಿಕಲಿ ಕಾಂಗ್ರೆಸ್ ನಾವು ಓಕೆ, ನಾವು ಕಾಂಗ್ರೆಸ್ಗೆ ಹಾಕೋದು. ಬಟ್ ಕಾಂಗ್ರೆಸ್ಸೇ ಬರಬೇಕು ಅಂತೀರಾ? ಸಿದ್ದರಾಮಯ್ಯ ಸೌಕರು ಅವರು ಹೆಲ್ಪ್ ಮಾಡಿದ್ದಾರೆ ಬಡ ಜನಕ್ಕೆಲ್ಲ. ಓಕೆ, ನಮ್ದು ಕಾಂಗ್ರೆಸ್ಸೇ ಬರಲಿ ಅಂತ ನಮ್ಮ ಇಂಟೆನ್ಷನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಹೇಳಿ? ಲಾಲಪ್ಪ ಪವಾರ್. ಲಾಲಪ್ಪ ಪವಾರ್. ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದ್ರಿ? ನಮಗೆ ಮೋದಿ ಬಂದ್ರೆ ಚೆನ್ನಾಗಿರ್ತದೆ. ಮೋದಿ? ಮೋದಿ ಯಾಕ್ರಿ? ಹೌದ್ರಿ. ಏನ್ ಮಾಡಾರಿ? ಕೆಲಸ ಮಾಡಾಕ್ತಾನ್ರಿ. ಏನ್ ಕೆಲಸ ಮಾಡಕತ್ತಾರ? ದೇಶ ಅಭಿವೃದ್ಧಿ ಮಾಡಾಕತ್ತಾನ. ಏನ್ ದೇಶ ಅಭಿವೃದ್ಧಿ ಆಗೈತ್ರಿ? ಒಳ್ಳೆ ನಮ್ದು 7ನೇ ಸ್ಥಾನಕ್ಕೆ ಇದ್ದದ್ದೀಗ 3ನೇ 4ನೇ ಸ್ಥಾನಕ್ಕೆ ತಂದಾರ. ಓ, ರ್ಯಾಂಕಿಂಗ್ ಚೇಂಜ್ ಆಗೋಯ್ತು. ಅಯ್ಯೋ, ಹೌದು, ಎಲ್ಲ ಚೇಂಜ್ ಮಾಡಾಕತ್ತಾರ ಅವ್ರಿಗೆ. ಆದ್ರಿಂದ ಈ ಸರಿ ಬರ್ತಾನ. ಈ ಸರಿ ಯಾರು ನಿಂತಾರ ಇಲ್ಲಿ ಗದಗಲ್ಲಿ? ಯಾರು ನಿಂತಾರೆ ಎಲೆಕ್ಷನ್ಗೆ? ಗದಗ ಯಾರು ನಿಂತಾರ? ನಮ್ ಡಿಸ್ಟ್ರಿಕ್ಟ್ ನಮ್ ಗದ್ದೆಗೌಡರು. ಒಟ್ಟಾರೆ ಮೋದಿ ಬರ್ಬೇಕ? ಹೌದು. ಇದೇ ಮಾತ ಬರೋದಾ? ಬರುತ್ತೆ. ಟೋಪಿ ಚೆನ್ನಾಗೈತೆ. ಗ್ಯಾರಂಟಿ. ಟೋಪಿ ಸಖತ್ತಾಗೈತೆ. ಏನ್ ಮಾಡಕತ್ತೀರಿ? ಗಿರ್ಮಿಟಾ? ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ರಿ. ನಿಮ್ಮ ಹೆಸರು? ನಾಗರಾಜ್. ಏನದು ಮಸಾಲೆನಾ? ತೋರಿಸಿ, ಮಸಾಲೆ ಕೊಡಿ. ಇದು ಬದನೆಕಾಯಿಗೆ ಹಾಕುವಂತ ಮಸಾಲೆ. ಇದನ್ನ ಬದನೆಕಾಯಿ ಒಳಗೆ ಹಚ್ಚಿ ಇದನ್ನ ಇಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಟಾಗ ಬದನೆಕಾಯಿ ಬಜ್ಜಿ ತಿಂದ್ರೆ ಕಳೆದೋಗ್ಬಿಡ್ತೀರಾ. ಸ್ಪೆಷಲ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್. ಒಂದು ಬಜ್ಜಿ ಮಾಡ್ಕೊಡ್ತೀಯಾ? ಮಾಡ್ಕೊಡಲ್ವಾ? ಬಿಸಿಯಾಗಿ ಮಾಡ್ಕೊಡ್ತೀಯಾ? ನಿನ್ನೆದೆಲ್ಲ ಬೇಡ, ಇವತ್ತಿಂದ. ಯಾವ ನಿಂದು? ನಮ್ದು ಗದಗೇನೇನಾ? ಇಲ್ಲೇ ಇದೆಯಾ ಮೊದ್ಲಿಂದ? ಅಂಗಡಿ ಯಾರ್ದು? ನಮ್ದೇ. ನೀನೇ ಮಾಡಿದ್ದ? ನಿಮ್ಮ ಅಪ್ಪ ಮಾಡಿದ್ದ? ನಮ್ಮ ಅಪ್ಪ ಮಾಡಿದ್ದೆ. ನಿಮ್ಮ ಅಪ್ಪ ಅವ್ರು ಎಲ್ಲಿದ್ದಾರೆ? ಇಲ್ಲ. ಹೌದು. ಅವಾಗಿಂದ ನೀನ್ ನೋಡ್ತಿದ್ಯಾ? ಎಷ್ಟು ಮಾಡ್ತಿದ್ದಿ ದಿನ ಬಿಸ್ನೆಸ್? ಆಯ್ತಿದೆ ಒಂದು 4,000. ಸಾಕಾಗತ್ತಾ ಜನಕ್ಕೆ? ಮದುವೆ ಆಗಿದೆಯಾ? ಮದುವೆ ಆಗಿದೆ. ಎಲೆಕ್ಷನ್ ಬಂತು. ಬರ್ತಲ್ಲ. ಯಾರು ವೋಟ್ ಮಾಡೋದು? ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ? ಯಾಕೆ? ದೇಶನ ಹೇಳಕತ್ತಿತ್ತು ನಾವೇನು ಮತ್ತೆ. ದೇಶ ಏನ್ ಹೇಳಕತ್ತಾರಪ್ಪ ಬಂದು? ಮೋದಿ ಅನ್ನಕತ್ತಾರ. ಅಂದ್ರೆ ಈ ಸರಿ ಬಿಜೆಪಿ ಬಂದ್ರೆ ಒಳ್ಳೇದಾಗ್ತದೆ ಗದಗ್ಗೆ? ಯಾವಾಗ ಒಳ್ಳೇದಾಗೈತಿ, ಈಗ ಒಳ್ಳೇದಾಗತ್ತೆ. ಯಾರು ನಿಂತವ್ರೆ ಗದಗಲ್ಲಿ? ಬೊಮ್ಮಾಯಿ ನಿಂತವ್ರೆ. ಗೆಲ್ತಾರ? ಕರೆಕ್ಟ್ ಆಗಿ ಹೇಳಪ್ಪ ಗುರು. ನೀನು ಬಜ್ಜಿ ಹಾಕ್ತಂಗ ಹಾಕ್ಬಿಡ್ಬೇಡ. ಆಮೇಲೆ ಕೆಲವು ಜನ ಕ್ಯಾಂಡಿಡೇಟ್ ಗೊತ್ತಿಲ್ಲ, ಬಟ್ ಮೋದಿ ಅಂತ. ಬಟ್ ಕ್ಯಾಂಡಿಡೇಟ್ ಇಲ್ದೇರು ಪರವಾಗಿಲ್ಲ, ಮೋದಿ ಇದ್ರೆ ಬಿಜೆಪಿ ಗೆಲ್ಲುತ್ತೆ. ಏನಂತೀರ ಸರ್ ನೀವು? ನಮ್ದು ಬಿಜೆಪಿ ಪಕ್ಕ. ಬಿಜೆಪಿ ಪಕ್ಕ. ನಮ್ದು ಅಂಬಳ ಸಾಕಿನ. ಓಕೆ. ನಾವು CC ಪಾಟೀಲ್ ನಮ್ಮ ಪಕ್ಕ ಬರ್ತಾವ. ಓಕೆ, ನಿಮ್ ಪ್ರಕಾರ ಬಿಜೆಪಿ. ಓಕೆ. ಏನ್ ನಿನ್ನ ಹೆಸರು? ಓಹೋ ಲೇ, ಏನ್ ನೀನ್ ನಾಳೆನೆ ಕಾಯಿ ಬಾಳೆ ಹಣ್ಣ ಬಿಡೋ ತರ. ನಿನ್ ಹೆಸರು ಹೇಳ? ನನ್ನ ಹೆಸರು ರಾಜೀವ್. ರಾಜೀವ. ಎಷ್ಟೋ ಕೆಜಿ? 70 ರೂಪಾಯಿ ಕೆಜಿ. ಬೆಂಗಳೂರು 40 ರೂಪಾಯಿ ಕೆಜಿ. ಅವನಿಲ್ಲ. ಓಹೋ, ನಿಂದೇನ್ ಸಪ್ರೇಟ್ ಬಾಳೆಹಣ್ಣು ನಿಂದು. ಹೇಳೋ, ಈ ಸರಿ ಯಾವ ಪಕ್ಷ ಬರ್ತದ? ಗೊತ್ತಿಲ್ರಿ ಅಷ್ಟ. ಎಲೆಕ್ಷನ್ ವೋಟ್ ಮಾಡ್ತೀಯ ಮಾಡಲ್ವಾ? ಇಲ್ರಿ, ನಮ್ದಿಲ್ಲ. ಇಲ್ಲ ಕಾರ್ಡ್. ಎಷ್ಟೋ ವಯಸ್ಸು ನಿಂಗೆ? ಈಗ 16 ರೀ. 16? ಬಾಲ ಕಾರ್ಮಿಕ. ಹೋಗ್ ಎತ್ಕೋಣ ಗಾಡಿನ. ಹೆಲ್ಮೆಟ್ ಹಾಕೋಣಗ. ಅಲ್ರಿ, ಯಾಕೆ ಹಂಗ ಹೋಗ್ತೀರಾ? ಏನ್ ನಿಮ್ಮ ಹೆಸರು? ಶಬೀರ್ ಅಹಮದ್. ರಂಜಾನ್ ಆಯ್ತಾ? ಏನ್ ಬಿರಿಯಾನಿ ಆಯ್ತಾ ನಿನ್ನೆ? ಮಟನ್ ಚಿಕನ್? ಚಿಕನ್ ಬಿರಿಯಾನಿ. ರಂಜಾನ್ ಮಟನ್ ಬಿರಿಯಾನಿ ಮಾಡ್ಬೇಕು. ಮತ್ತೆ ಇನ್ನೇನು ಸಮಾಚಾರ? ಹೆಂಗಿದೆ ಎಲೆಕ್ಷನ್? ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಂದು? ಇಲ್ಲೇ ಲೋಕಲ್. ಎಲೆಕ್ಷನ್ ಏನು ಗೊತ್ತಿಲ್ಲ ನಿಂಗೆ? ಮದುವೆ ಆಗಿದೆಯಾ? ಆಗಿದೆ. ಎಷ್ಟು ಜನ ಮಕ್ಕಳು? 2 ಜನ. ಕರೆಕ್ಟ್ ಆಗಿ ಹೇಳು. 2 ಜನ ಸರ್. ಒಬ್ರೇನಾ ಇರೋದು? ಇಬ್ರಾ? ಒಬ್ರೇ ತಾನೇ ಮದುವೆ ಆಗಿರೋದು? ಇಬ್ರೇ ತಾನೇ ಇರೋದು? ಓಕೆ. ನಿಮ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಗದಗಲ್ಲಿ ಕಾಂಗ್ರೆಸ್ ಬರ್ಬೋದು ಸರ್. ಕಾಂಗ್ರೆಸ್ ಬರ್ಬೋದಾ? ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ಬರಲಾ? ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀರಿ? ಬ್ಯಾಡ್ ಬಿಡ್ರಿ. ನಿಮ್ಮ ಹೆಸರು? ಮಂಜಕ್ಕ. ಎಲೆಕ್ಷನ್ ಹತ್ರ ಬಂತ. ಯಾವ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ? ಮೋದಿ ಪಕ್ಷ ಬರ್ಬೇಕ್ರಿ. ಮೋದಿ ಪಕ್ಷ ಯಾಕವಾ? ಹೌದ್ರಿ, ಮತ್ತೆ ನೋಡ್ರಿ ಎಲ್ಲ ದುಬಾರಿ ಮಾಡ್ಕೊಂತ ಕುಂತ್ರಲ್ರಿ ಇವ್ರು. ಅದಕ್ಕ ಮೋದಿ ಪಕ್ಷ ಬೇಕಾ? ಈ ಸರಿ ಮೋದಿ ಬರ್ತಾರೇನ? ಬರ್ತಾರ ನೋಡ್ರಿ. ಗ್ಯಾರಂಟಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದೊಳ್ಳೆ ಗಿಫ್ಟ್ ಅನ್ನ ಕೊಡ್ತಾ ಇದಾರೆ. ಅವಾ ನಿಂಗೆ ಇದೆ, ಹಾಲ್ಗೆ ಹಾಕೊಂಡು ಕುಡಿ. ಬರೀ ನಿಮ್ಮೆಣ್ಣೆ ತಿಂತಾರೆ ಬೇಡ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಶಶಿ.
ಶಶಿ ಯಾವ್ರಿ ಇದೇ ಊರು ಏನ್ ಮಾಡ್ಕೊಂಡಿದ್ದೆ ಶಶಿ ಏನಕ್ಕಪ್ಪ ಇಷ್ಟು ಮೆಣಸಿಗೆ ತೊಗೊಳ್ತಿದ್ಯಾ ಹೋಟೆಲ್ ಸರ್ ಹೋಟೆಲ್ ಯಾವ ಹೋಟ್ಲ್ ಇದೆ ಇಡ್ಲಿ ಅಂಗಡಿ ಸರ್ ವೆಜ್ಜಾ ನಾನ್ ವೆಜ್ಜಾ ವೆಜ್ ಸರ್ ಕರ್ದೇ ಇಲ್ವಲ್ಲ ನನ್ಗೆ ಹೋಟ್ಲಿಗೆ ಎಲ್ಲ ನಮ್ದಲ್ಲ ಸರ್ ನಾನು ಕೊಡಕ್ಕೆ ಹೋಗ್ತೀನಿ ನೀವು ಹೋಟ್ಲಿಗೆ ಡೆಲಿವರಿ ಕೊಡಕ್ಕೆ ಹೋಗ್ತಿದ್ರೆ ಎಷ್ಟಿದೆ ಕೆಜಿ ಮೆಣಸಿನ್ಕಾಯಿ 80 ರೂಪಾಯಿ ಇದೆ ಸರ್ 80 ರೂಪಾಯಿ ಕೆಜಿ ಸ್ವಲ್ಪ ಗದಗ ಬೆಂಗಳೂರಿಗಿನ ಜಾಸ್ತಿನೇಪ್ಪ ನಾನು ರೇಟ್ ನೋಡಿದ್ರೆ ಎಲೆಕ್ಷನ್ ಹತ್ರ ಬರ್ತಿದೆ ಯಾರು ಗೆಲ್ತಾರೆ ಸರಿ ಮೋದಿ ಅವ್ರು ಗೆಲ್ತಾರೆ ಸರ್ ಮೋದಿ ಅವ್ರು ಗೆಲ್ತಾರೆ ಗ್ಯಾರಂಟಿ ಮೋದಿ ಯಾಕೆ ಯಾಕೆ ಅಂದ್ರೆ ಸರ್ ಇಂಪ್ರೂವ್ಮೆಂಟ್ ಇದೆ ಅಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಗದಗಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಗದಗಲ್ಲಿ- ಗದಗಲ್ಲಿ ಯಾರು ನಿಂತಾರೆ ಬಿಜೆಪಿಗೆ ಗದಗಲ್ಲಿ ಇವ್ರು ನಿಂತಿದ್ದಾರೆ ಸರ್ ಬೊಮ್ಮಾಯಿಯವರು ಬೊಮ್ಮಾಯಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಗೊತ್ತಿಲ್ಲ ಸರ್ ಗೊತ್ತೇ ಇಲ್ಲ ಓಡ್ 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 ಮೇಡಮ್ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನೋಡಿ ಏನು ಅರ್ಜೆಂಟ್ ಆಗಿರೋ ತೊಗೊಳಕ್ ಹೋಗ್ತಾ ಇದ್ದೀರಾ ಸರ್ ನಮ್ಮ ಕ್ಯಾಂಟೀನ್ ಇದೆ ಕ್ಯಾಂಟೀನ್ ಕ್ಯಾಂಟೀನ್ ನಡೆಸ್ತೀರಾ ನೀವು ಏನು ವೆಜ್ ಕ್ಯಾಂಟೀನ್ ನಾನ್ ವೆಜ್ ಕ್ಯಾಂಟೀನ್ ವೆಜ್ ಸರ್ ಏನೇನು ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ತೀರಾ ಇಲ್ಲ ಸರ್ ಗಿರ್ಮಿಟ್ಟಿ ಮಿರ್ಚಿ ಬದನೆಕಾಯಿ ಗಿರ್ಮಿಟ್ಟು ಅದೇನು ಅಷ್ಟೊಂದು ಫೇಮಸಾ ನಮ್ಮ ಗದಗ ಫೇಮಸ್ ಅದಲ್ರಿ ಸರ್ ಈ ಬಾರಿ ಗದಗಲ್ಲಿ ಬಿಜೆಪಿ ಬರ್ಬೇಕು ಇದೇ ಮಾತು ಎಸ್ ಸರ್ ಇದೆ ಇದೇನೋ ಆಯ್ತು ಅಂತಂದ್ರೆ ಬಜ್ಜಿ ತಿನ್ಕೊಂಡು ಹೋಗ್ತಾ ಇರೋದೇ ನಿಮ್ಮ ಅಂಗಡಿಗೆ ಮುಂದೆ ಪ್ರಿಯ ಬಜ್ ಎಲ್ಲಾರ್ಗು ಥ್ಯಾಂಕ್ ಯು ಮೇಡಮ್ ಗುರುಗಳೇ ನಮಸ್ಕಾರ ತಮ್ಮ ಹೆಸರು ನಿಮ್ಮ ಹೆಸರೇನು ಜಮೀರ್ ಅಹಮದ್ ಕಾಜಿ ರಂಜಾನ್ ಆಯ್ತಾ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸರ್ ಮಟನ್ ಬಿರಿಯಾನಿ ಓಕೆ ಎಲೆಕ್ಷನ್ ಬರ್ತಾ ಇದೆ ಈ ಸರಿ ಯಾರು ಗೆಲ್ತಾರೆ ಎಲೆಕ್ಷನ್ ಗದಗ್ನಲ್ಲಿ ಕಾಂಗ್ರೆಸ್ ಬರ್ಬೋದು ಕಾಂಗ್ರೆಸ್ ಬರ್ಬೋದಾ ಗ್ಯಾರಂಟಿನಾ ಗ್ಯಾರಂಟಿ ಇದೇ ಮಾತು ಇದೇ ಮಾತು ನೋಡಿದ್ರಲ್ಲ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾರಿಗಿನ ಕ್ಷೇತ್ರಪತಿ ಮಾಡ್ತಾ ಇದಾರೆ ಅಂತ ನೋಡಿದ್ದೀರಾ ಮತ್ತೆ ಸಿಕ್ಕಾಪಟ್ಟೆ ಬಿಸಿಲಿರಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಬಿಸಿಲಿಗೆ ನಾವು ತಡ್ಕೊಳ್ಳಲ್ಲ ಆದ್ರಿಂದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ಮುಂದಿನ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿವರೆಗೂ ನಮಸ್ಕಾರ